ಪುಂಡಿ ಸೊಪ್ಪು ಎಷ್ಟು? ಎರಡು ಸಾಕು. ಆತ್ರಿ ಇಂಥ ಕೆಲಸನ ಇಲ್ಲ. ಕೊರಿಯರ್ಗೆ ಹೋಗು, ಪೋಸ್ಟಿಗೆ ಹೋಗು, ಸಂತಿ ತಂಬ. ಚಿಲ್ಲರದ ಒಂದು ಅಡ್ವಾನ್ಸ್ 200 ರೂಪಾಯಿ ಹತ್ತತ್ರ ಹೋಯ್ತಾರೆ. ನಾನು ಎನ್ಸ್ಕೊಡಿನಿ ಈಗ 560 ರೂಪಾಯಿ ಐತಿ. ಯಪ್ಪ ರಾಣಿ ತಂಬ ಪಗಾರ ಇಲ್ರಿ, ಫ್ರೀ. ಎಲ್ಲರಿಗೂ ಉಳ್ಳಾಗಡ್ಡಿ ಹಾಕ್ತಾರ. ಯಾರು ಉಳ್ಳಾಗಡ್ಡಿ ಜಾಸ್ತಿ ಇಷ್ಟಪಡಲ್ಲ. ನೋ ಸ್ಯಾಲ್ರಿ. ಜೀವನ ಏನೇನು ಬರ್ತೈತೋ ಏನೇನು ಕನ್ಸುತ್ತೋ ಪಾಠ. ಇರ್ಲಿ ಕೊಡ್ರಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ ರೀ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ಕತ್ತೀನಿ. ಆ್ಯಕ್ಚುಲಿ ನಿನ್ನೆ ಲಾಗ್ ಎಲ್ಲಿ ಮುಗಿಸಿದ್ನೋ ಅಲ್ಲಿಂದ ಕಂಟಿನ್ಯೂಷನ್ ಲಾಗ್ ಇದೊಂದು ರಾತ್ರಿದು ಕ್ಲಿಪ್ಪಿಂಗ್ ಹಂಗೆ ಇತ್ತು, ಅದನ್ನ ಆ್ಯಡ್ ಮಾಡಿಕೊಂಡು ಲಾಗ್ನ ಶುರು ಮಾಡಿದ್ದೀನಿ. ಪೂರ್ತಿಯಾಗಿ ನೋಡ್ಕೊಂಬರ್ರಿ. ನಿಮ್ಗೇನು ಅನಿಸುತ್ತಾ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ. ಹೊಸ್ದಾಗಿ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಬರೀ ಈಗ ವಿಡಿಯೋನ ಶುರು ಮಾಡೋಣ. ಹೇಳ್ರಿ, ಏನೊಂದು ಆರ್ಡರ್ ಮಾಡ್ಕೊಂಡಿದ್ದೆಲ್ಲ. ಆಮೇಲೆ ಮನುಗ ಡೈಲಿ ಡ್ರೆಸ್ ಇರಲಿಲ್ಲ ರೀ, ಹಂಗಾಗಿ ಅವ್ನಿಗೆ ನೀನು ಡ್ರೆಸ್ ಆರ್ಡರ್ ಮಾಡಿದೆ. ಅವು ಬಂದು ತೋರಿಸ್ತೀನಿ. ಭಾರಿ ರೀಸನೇಬಲ್ ಪ್ರೈಸ್ ಅನಿಸ್ತು. ಕ್ವಾಲಿಟಿ ನೋಡ್ಬಿಟ್ಟು ಹೇಳ್ತೀನಿ ನಾನು ನಿಮ್ಗೆ. ಅದನ್ನ ಚಲೋ ಅದ ರೀ, ಸುಮ್ಮನಿರೋ. ಹಾಗೆ ಇದು ನೆಕ್ ಚೈನ್ ಇದೊಂದು ತೊಗೋಬೇಕಲ್ಲ, ಭಾಳ ಸೇತು. ಎಲ್ಲರೂ ಕೊಳ್ಳಾಗೂ ನೋಡಿದ್ದೆ ಇದನ್ನು. ಲೋಟಸ್ ಡಿಸೈನ್ ಸೂಪರಾಗಿ ಐತಿ. ನೋಡ್ತಿರ್ಬೋದು ಡಿಸೈನ್ ಫಿನಿಶಿಂಗ್ ಎಷ್ಟು ಚೆಂದ ಬಂದೈತಿ ನೋಡ್ರಿ. 5 ಲೋಟಸ್ ಅದಾವು. ಇಲ್ಲಿ ಇಯರಿಂಗ್ ಸೇಮ್ ಅದ್ರ ಚೆಂದ ಕಾಣಿಸ್ತೈತಿ. ಸೀರೆ ಊಟ ಚೆಂದ ಆಗತ್ತೆ ರೀ ಅದು ಡ್ರೆಸ್ಸು ಬೇರೆ ಥರ ಡ್ರೆಸ್ಸು. ಆಮೇಲೆ ಸೀರೆಗೂ ಡ್ರೆಸ್ಸಿಗೆ ಎರಡಕ್ಕೂ ಸೂಟ್ ಆಕೈತಿ. ಈ ರೀತಿಯಾಗೈತಿ. ಭಾಳ ಇಷ್ಟ ಆಯ್ತು. ಬೇಕಾದ್ರೆ ನಾ ಇದ್ರದ್ದು ಕೋಡ್ ಹಾಕಿರ್ತೀನಿ ನೋಡ್ರಿ. ಚಲೋ ಐತಿ ಕ್ವಾಲಿಟಿ. ಅದು ರೇಟ್ ತಕ್ಕಂಗೆ ಐತಿ. ಓಕೆ, ವರ್ತ್ ಅನ್ನಿಸ್ತು ನಾವು ಕೊಟ್ಟಿರೋ ಪ್ರೈಸಿಗೆ. ಚಲೋ ಐತಿ. ಫಿನಿಶಿಂಗ್ ಎಷ್ಟು ಚೆಂದ ಬಂದೈತಿ ಗೊತ್ತರ ಇವತ್ತು ನೋಡ್ರಿ. ಸೂಪರಾಗೈತಿ. ಹಾಗೆ ಎಷ್ಟು ನಿನ್ನೆನೂ ಬಂದೈತೆ ಅಂದ್ರೆ ಇದು ನಾನು ನಿನ್ನೆಯಿಂದ ಓಪನ್ ಮಾಡಿಲ್ಲ. ನಾನು ಇವತ್ತು ಓಪನ್ ಮಾಡೀನಿ. ಬಂದು ಗುಡ್ಲೆ ಕಾಣಿಸ್ತಾ ಹೋದೆಲ್ಲ ನೆನಪಾಗಿದ್ದಾವೆ. ತಂದೆ ಎಲ್ಲ ಹೆಂಗೈತೆ ಅಂತ ನೋಡ್ಬೇಕಂತೇಳಿ ಬಂದು ಗುಡ್ಲೆ ಇದನ್ನ ಮಾಡಿದೆ. ಒಂಚೂರು ಎಲ್ಲಿ ಕೂದಲು ಹಿಡಿಯಲ್ಲ, ಏನೋ ಇಲ್ಲರಿ. ಭಾರಿ ಮಸ್ತ್ ಐತಿ. ಇಯರಿಂಗ್ ಭಾರಿ ಮಸ್ತ್ ಫಿನಿಶಿಂಗ್ ಮಾಡ್ಯಾರ. ಚಂದ ಐತಿ. ಕಲರ್ ಕಾಂಬಿನೇಷನ್ ಸೇಮ್ ಗುಲಾಬಿ ಹೂವನ್ನ ತಂದು ಇಟ್ಕೊಂಡಿದ್ದೆ. ನಂಗೈತಿ. ಹಾಗೆ ಹಾಕೊಂಡು ನೋಡ್ಬೇಡ ಹೆಂಗೆ ಕಾಣತ್ತಂತೇಳಿ ಹಾಕ್ಕೊಂಡೆ. ಇದ್ರದ್ದು ಕೋಡ್ ಕೊಟ್ಟಿರ್ತೀನಿ ನೋಡ್ರಿ. ರೇಟಿನ ಭಾಳ ಇಲ್ಲ. 111 ರೂಪಾಯಿ ಕೊಟ್ಟಿದ್ರಿ. ಇದನ್ನ ಕೋಡ್ ಬೇಕಂದ್ರೆ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿರಿ. ಭಾಳ ಎಲ್ಲರ ಹತ್ತತ್ರ ಒಂದು 7-8 ತಿಂಗಳು ಆಯ್ತು ನಾನು ಯಾವ ಒಂದು ಪ್ರಾಡಕ್ಟ್ನ ತೋರಿಸಿ ನಿಮ್ಗೆ ರಿವ್ಯೂ ಕೊಟ್ಟದ್ರದ್ದು ಕೋಡಿಗೆ ಶೇರ್ ಮಾಡಿದ್ದು. ಅದಕ್ಕೆ ಇದನ್ನು ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ನೆಕ್ಸ್ಟ್ ನೋಡ್ಬೇಕು. ನಾನಂತೂ ತಯಾರಾಗೋದು, ಡ್ರೆಸ್ ಹಾಕೊಳ್ಳೋದು, ಹೊಸ ಅದೆಲ್ಲ ಮುಗಿದ್ಬಿಟ್ಟೈತಿ. ಹೋದ ವರ್ಷ ಈ ಟೈಮ್ನಾಗ ಜೋರಿತ್ತು ನಮ್ಮದು ಶಾಪಿಂಗು, ಟ್ರಿಪ್ ಅಡ್ಡಾಡೋದು, ಹೌದಲ್ಲ. ಹೇರ್ ಕಟ್ಟಿಂಗು, ಐಬ್ರೋ, ಅದು ಇದೆಲ್ಲ ಮಾಡ್ಕೊಳೋದು. ಫ್ಲೈಟಿಗೆ ಹೋಗಿದ್ದಿಲ್ಲ ಆ ಸರಿ. ಹೋದ ವರ್ಷದ ಟ್ರಿಪ್ ಅವೆಲ್ಲ ಭಾರಿ ಮಸ್ತ್. ಹೋದ ವರ್ಷ ಮಾತ್ರ ಭಾಳ ಎಂಜಾಯ್ ಮಾಡಿದ್ವಿ ನಾವು. ಮಂತ್ರಾಲಯ, ಆಮೇಲೆ ಕನ್ಯಾಕುಮಾರಿ, ಕೇರಳ, ಎಲ್ಲನೂ ಅಡ್ಡಾಡಿ ಬಂದಿದ್ವಿ ರೀ. ಭಾರಿ ಮಸ್ತ್ ಟ್ರಿಪ್ ಎಲ್ಲ ಮಾಡಿದ್ವಿ. ಆಮೇಲೆ ಯಾದಗಿರಿ, ಮಂತ್ರಾಲಯ, ಅದಕ್ಕೂ ಹಿಂದೆ ಸುರತದೆಲ್ಲ ಹೋಗಿದ್ವಿ. ಆದರೆ ಇದೇ ವರ್ಷ ಎಲ್ಲಂದ್ರೆ ಎಲ್ಲೂ ಹೋಗಾಕತ್ತಿಲ್ಲ ನಾವು ಸಮ್ಮರ್ ಹಾಲಿಡೇಗ. ಹಾಗೆ ರೀ, ಹೆಂಗೆ ಬರುತ್ತಾ ಹಂಗೆ ಹೋಗೋದು. ಹೋದ ವರ್ಷ ಮಾಡ್ಬೇಕನ್ನೋದು ಯೋಚನೆ ಇತ್ತು, ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಅದು ಮಾಡಿದ್ವಿ. ಈ ವರ್ಷ ಎಲ್ಲದು ಯಜಮಾನ್ರು ಬಿಸ್ನೆಸ್ನ ಅಷ್ಟು ಐತಿ. ನಮ್ಮದು ಇವ್ರಿಗೂ ಗೊತ್ತೈತಿ ನಿಮಗೆಲ್ಲ. ಹಾಗಾಗಿ ಯಾವುದೇ ರೀತಿ ಏನು ಪ್ಲ್ಯಾನ್ ಮಾಡಿಲ್ಲ ಸದ್ಯಕ್ಕೆ. ನೋಡೋದ್ರ ಮತ್ತೆ ಬರೀ ಈಗ ರಾತ್ರಿ ಅಡುಗೆ ಮಾಡಬೇಕು. ಏನು ಮಾಡೋಕೆ 3 ಹೊತ್ತು ಯೋಚನೆ ಮಾಡಿ ಅರ್ಧ ಟೆನ್ಷನ್ ಆಗ್ಬಿಟ್ಟಿರ್ತೀವಿ. ಅದು ಒಲಿ ಒಂದು ಹಾಕೊಂಡು ಹೋದ ಸುಮ್ಮನೆ ಅಲ್ಲೇ ಮಾಡಿ ಕಡೆಗೆ ಹೋಗ್ತೇನೆ. ರೊಟ್ಟಿ ಮಾಡಿದ್ರೆ ಅಡುಗೆದು ಕಿರಿಕಿರಿ ಇರಲ್ಲ. ಬೇರೆ ಏನಾದ್ರು ಮಾಡ್ಕೊಂಡ್ಬಿಡ್ಬೋದು ಮೇಲೆ. ಆದರೆ ಬರೀ 3 ಹೊತ್ತು ಅನ್ನ ಉಣ್ಣೋದು ಅಥವಾ ಚಪಾತಿ ಮಾಡಬೇಕು. ಟೈಮ್ 8:25 ಸಾಧ್ಯ ಆದರೆ ಚಪಾತಿನ ಮಾಡ್ತೇನೆ. ಚಪಾತಿ ಮಾಡಿ ನಾವೇನಂತ ಅಂದ್ಕೊಂಡು ಹೋಗಿದ್ವಿ, ತರಕಾರಿ ತೊಂಬರೋಣ ಅಂತ ಹೋಗಿದ್ವಿ. ಇಲ್ಲ, ತರಕಾರಿನ ತರಲಿಲ್ಲ. ಸುಮ್ಮನೆ ಸ್ನ್ಯಾಕ್ಸ್ ತಿನ್ಕೊಂಡು ಅಂಗಡಿ ಚಹಾ ಕುಡಿದು ಸುತ್ತಾಕೊಂಡು ಬಂದ್ಬಿಟ್ಟು ರೀ. ಎಲ್ಲದೂ ಮರ್ತೆ ಹೋಗಿದ್ವಿ ಕೆಲಸ. ಸ್ನೇಹಿತರ, ಈಗ ನೋಡ್ರಿ ಊಟ ಮಾಡಕತ್ತೀವಿ. ಚಪಾತಿ ಮಾಡಿದ್ದೆ, ಬಿಸಿ ಬಿಸಿ ಚಪಾತಿ, ಎಗ್ ಬುರ್ಜಿ. ಮಧ್ಯಾಹ್ನದ ಅನ್ನ ಸಾರು ಐತಿ. ಮೇಲೆ ನಿಂಬೆಹಣ್ಣು ಹಿಂಡ್ಕೊಂಡು ಊಟ ಮಾಡತ್ತೀವಿ.
ರಾತ್ರಿ ಟೈಮ್ ಐತಿ 10 ಐತೆ. ನೀನು ಇಷ್ಟೊತ್ತಿ ಊಟ ಆಗಿತ್ತು, 10:30 ಆದ್ದೆ. ಆಲೆ ಊಟ ಆಗೈತಿಟ್ಟಿದ್ದೆ ಎಲ್ಲ. ತಡ ಮಾಡಿ ಬಂದಂತ ಕೆಲಸ ಇವತ್ತು ಲೇಟಾಗಿ ಬಂದರೆ ಮೆತ್ತಗೆ ಎಷ್ಟು ಫ್ರೆಶ್ಶಾಗಿ ಚಪಾತಿ ಮಾಡಿದ್ರು. ಹೆಂಗಾಯ್ತು ತಂದೆ ಮಗ ಒಂಚೂರು ಸೇಮ್ ಅನ್ನಿಸ್ತಾವೆ. ಟೀ ಶರ್ಟ್ ಮೂವರು ಡೀಸೆಂಟ್ ಕಲರ್ ಹಾಕೊಂಡೇರಿ. ಮೂವರ್ದು ಚಂದ ಐತಿ. ಲೈಟ್ ಕಲರ್, ನಿಮ್ದು ಬ್ರೌನ್, ಇವ್ರದ್ದು ಗ್ರೇ, ಇವ್ರದಂತ ಡಿಫ್ರೆಂಟ್ ಐತಿ ಕಲರ್, ಚಂದ ಐತಿ. ಬ್ರಾಂಡೆಡ್ ಬಟ್ಟೆ ಹಾಕ್ತಾರೆ ಅವರು ತಂದೆ ಮಕ್ಕಳು. ನಾವು ಕಂಜಿ ಪುಂಜಿ ಹಾಕ್ತೀವಿ. ಇಲ್ಲಿ ನೋಡ್ರಿ, ನಾ ಹಾಕೊಂಡು ಟಾಪ್ ತೋರಿಸ್ತೀನಿ. ಎಳಿ ಕಿತ್ತು ಗುಂಜಿ ಕಿತ್ತು ಹೊಂಟೈತದ, ಅದ್ರ ಬಿಡವಲ್ಲ ಅದನ್ನ. 7 ರೂಪಾಯಿ ಕೊಟ್ಟು ನೈಟಿ ತಂದೇನ್ರಿ. ಆ ನೈಟಿ ಅವ್ನು ಹಂಗೆ 3 ತಿಂಗಳು ಆಯ್ತು ನೈಟಿ. ಫಿಟ್ಟಿಂಗ್ ಮಾಡ್ಸ್ಕೊಂಬರಕ್ಕೆ ಆಗೋಲ್ದು ನಂಗೆ. ಟೇಲರ ಸಿಗಲ್ಲ, ಏನು ಮಾಡಿರಿ. 2 ತಿಂಗಳು ಆಗೈತ್ರಿ ತಂದು. 3 ತಿಂಗಳು ಅಂತ. 3 ತಿಂಗಳು ಆಯ್ತು. ಹೌದು, ಕರೆಕ್ಟ್. ಊರಿಗೆ ಹೋಗೋ ಮುಂಚೆ ತಂದಿದ್ದಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗು ಈಗ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ಲಾಗ್ನಾಗ ಏನೆಲ್ಲ ಐತೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರಿ. ಇವತ್ತು ಮತ್ತು ತನ್ಮಯಂದು 4ನೇದಲ್ಲ ಕಂದ, 4th ಅಲ್ಲ, 4th ಎಕ್ಸಾಮ್ ರೀ. 4ನೇ ಎಕ್ಸಾಮ್ ಇವತ್ತೊಂದು ದಿನ ಮತ್ತು ನಾಳೊಂದು ದಿನ ಆದ್ರೆ ಒಂದು LKG ಆ್ಯನ್ಯುವಲ್ ಎಕ್ಸಾಮ್ಸ್ ಎಲ್ಲ ಮುಗೀತು. LKG ಮುಗೀತು, ರೆಡಿ ಆಗ್ಯಾದ. ಇನ್ನೇನು ವ್ಯಾನ್ ಬರೋ ಟೈಮ್ ಆಗೈತಿ. ಬರ ಇಲ್ಲಿ ತಯಾರಾಗಿ ಕುಂತೈತ್ರ ಹುಡುಗನ. ಅಷ್ಟಿಗೆ ಮಾಡಿ ಏನಿಲ್ಲ. ಬರೀ ಇವತ್ತಿನ ಲಾಗ್ಗಳಿಗೆ ಏನೆಲ್ಲ ಐತೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪುಟ್ಟೆ ನೋಡ್ಕೊಂಬರಿ. ಇವತ್ತು ನಾಷ್ಟಾಕ ಅವಲಕ್ಕಿ ಮಾಡಿ ಡಬ್ಬಿಗೆ ಪುಳಿಯೋಗರೆ ಮಾಡಿದ್ದೆ. ನಮ್ಮನ್ನು ನಾಷ್ಟ ಮಾಡಾಕತ್ತದ. ನಂದು ಈಗ ನಾಷ್ಟ ಆಯ್ತು. ಇವತ್ತು ಯಶವಂತರು ಮನೆಯಾಗ ಅದಾರಿ. ಗೊತ್ತಾ ನಿಮ್ಗೆ, ನಿನ್ನೆ ಮನೆ ಹೇಳಿದ್ದಲ್ಲ. ಫಸ್ಟ್ ಡೇ ಇವತ್ತು ಖಾಲಿ ಕುಂದ್ರದು. ನೋಡೋಣ ಇವತ್ತಿನ ದಿನ ಏನೇನೆಲ್ಲ ಆಕೈತೆ. ಹಂಗಾಗಿ ನಾವು ಶುರು ಮಾಡಿ ನೋಡೋಣ ಬರೀ ಏನೆಲ್ಲ ಆಗುತ್ತೆ. ಆಮೇಲೆ ಅಷ್ಟೇ ರೀ. ಮನೆ ಬಡ ನಾಷ್ಟ ಮಾಡು, ಅಂಗಡಿ ಕಳಿಸ್ತೀನಿ ನಾನು. ಈಗ ನೋಡ್ರಿ ಟೈಮ್ ಆಗೈತಿ 10 ಗಂಟೆ. ತನ್ನ ಸ್ಕೂಲ್ಗೆ ಹೋದ, ಎದ್ದು ಕುಂತಾರ್ರಿ. ಕೆಲಸ ಬಗ್ಸಿಲ್ಲನ 9 ಗಂಟೆವರೆಗೆ ಮಕ್ಕೊಂಡು ಎದ್ದಾರ. ಹ್ಯಾಪಿ ಮನೆ ಕುಂದ್ರ ದಿನ, ಕೆಲಸ ಬಗ್ಸಿಲ್ಲ ಕುಂದ್ರ ದಿನಗಳು. ಬಿಸಿಲು ನೋಡ್ರಿ, 10 ಅನ್ನತ್ಲೆ ಅಲ್ಲೇ ಬಿಸಿಲು ಪಾಟಿಕಲ್ ಸುಡಾಕತ್ತೇವು. ಇವತ್ತು ಯಾವಾರ ರೀ ಗುರುವಾರ ಇವತ್ತು 26 ತಾರೀಕು. ನಾಳೆ ಶ್ರೀರಾಮನವಮಿ 27. ಇವತ್ತು ಗುರುವಾರ ಮಾರ್ಕೆಟ್ ಐತ್ರಿ. ಹಾಗಾಗಿ ಮಾರ್ಕೆಟ್ಗೆ ಹೋಗೋಣ ನಡಿ ಅಂತ ಅಂದ್ರೆ ನೀರು ತರಕ್ಕೆ ಹೋಗಿದ್ರು ಅವ್ರು. ಈಗ ನೋಡ್ಕೊಂಬಂದಾರ, ಭಾರಿ ಮಸ್ತ್ ಐತೆ ತರಕಾರಿ ಎಲ್ಲ, ಬಾ ಅಂತಂದ್ರೆ ನಾನು ಹೊಂಟೀನಿ ರೀ. ಬಾದೇನ ನಂತರ ಮಾರ್ಕೆಟ್ಗೆ ಹೊಂಟೀನಿ. ಗೊತ್ತ್ರಿ, ಮಾರ್ಕೆಟ್ನ ಪ್ರತಿ ಸಲ ಯಾವಾಗಲೂ ತರಕಾರಿ ನೋಡ್ತಿರ್ತೀವಿ. ನಾವು ಹಿಡಿತೀನಿ ಕಾಯಿ ಒಂದ್ ಕಡೆ ತಗೊಂಡ್ ಬರ್ತಿರ್ತೀವಿ. ಹಾಗಾಗಿ ನೋಡ್ರಿ, ತರಕಾರಿ ಏನೂ ಇಲ್ಲ, ಎಲ್ಲ ಸ್ಟ್ಯಾಂಡ್ ಎಲ್ಲ ಖಾಲಿ ಆಗೈತಿ. ತರಕಾರಿ ಇವತ್ತು ಗುರುವಾರ ಮಾರ್ಕೆಟ್ ಎಲ್ಲ ಚಲೋ ಇರ್ತೈತಿ. ಹಾಗಾಗಿ ತೊಗೊಂಬರ್ರಿ ಅಂತೇಳಿ ಇವ್ರಿಗೆ ಹೇಳಿದೆ ನಾನು. ಇವ್ರು ಹೇಳಿದೆ ಅಂತ ತಂದು ಇಟ್ಟಿದ್ದಲ್ಲಿ ಕೆಡ್ಸಲ್ಲೇ, ಅದಕ್ಕನ್ನ ತರಂಗಿಲ್ಲ. ನೀ ಹೋಗಿ ಮುಟ್ಟಿ ತಗೊಂಡು ಬಂತಂದ್ರ ನಿನ್ ಜವಾಬ್ದಾರಿ ಇರ್ತೈತಿ. ನಾ ಬಾಸಲ್ ಅಬ್ಸರ್ವ್ ಮಾಡೀನಿ, ನೀ ತಂದಾಗ ಏನು ಉಳ್ಸಂಗಿಲ್ಲ. ನೀಟಾಗಿ ಮಮ್ಮಿ ಮನು ಯಾಕಪ್ಪ ಸುಬ್ಬಪ್ಪ ತಂದು ಇದು ಮಾಡಲ್ಲನ್ನ. ಎಲ್ಲಿ ಬಿಟ್ಟಿರ್ತೀನಿ ಮತ್ತೆ. ಆಗೋದು 10 ವರ್ಷದಿಂದ ನಾನು ತಂದಿದ್ದೀನಿ. ಹೋಗೋಗಿ ಕೇಳ್ರಿ, ಕೇಳ್ರಿ, 10 ವರ್ಷದಾಗ ನಾನು ಹೋಗಿ ತಂದು ಮಾಡಿದ್ದೆ. ಎಷ್ಟು ಹೋಗಿ ತಗೊಂಡ್ಬಂದಿವಿ, ಅವತ್ತೇನು ತರಕಾರಿ ಕೆಟ್ಟಿರಂಗಿಲ್ಲ. ನಾನ್ ಯಾವಾಗ ತಂದಿರ್ತೇನೋ, ನಾ ಕಾಯಿ ತಂದಂಗಿದ್ರೆ ಅದನ್ನ ಸರಿಸಿ ಇಟ್ಬಿಡೋದು. ನಾ ಹೇಳ್ಬೇಕು, ಆರ್ಡರ್ ಮಾಡ್ಬೇಕು ಅಷ್ಟ. ಹಾಗಾಗಿ ನನಗೆ ತರಕಾರಿ ತರ ಜಿಗುಪ್ಷನ್ ಹೋಗ್ಬಿಟ್ಟೈತೆ ಅದ್ರ ಮೇಲೆ. ನನಗೆ ಬಿಸಿಲಿಗೆ ಒಣಗ್ತೈತಿ, ನಾನೇನು ಒಣಗ್ಸಲ್ಲ. ಮತ್ತೆ ಹೆಂಗಿಡ್ಬೇಕು? ಒಂದೇ ದಿನ ಹಾಗೆ ಮಾಡ್ಬಿಡ. ಕರ್ಬೇವು ತಂದಿದ್ದಿಷ್ಟು ತರಕಾರಿ, ಅದಕ್ಕೆ ನಿಮ್ಮ ಮಮ್ಮಿನ ತಗೊಂಡ್ಬರ್ಲಿ, ಅಕ್ಕಿ ಬೇಗ ತಗೊಂಡ್ ಮಾಡ್ಲಿ. ನಮ್ಗೆ ಬೆಲೆ ಇಲ್ಲ ಅಲ್ಲ. ಬಿಡು, ನಾನು ಅಷ್ಟ ನಂಗೆ ಏನೇನ್ ಬೇಕಂತ ತಗೋತೀನಿ. ನೀ ಏನ್ ಬೇಕು ತಂದ್ರವಾಗ ನಾವು ಸಸ ತಿಂತೀವಿ. ಬರ್ರಿ, ಅವ್ರು ಭಾಳ ಮಾತಾಡ್ತಾರ. ನಾನು ಹೊಂಟೀನಿ. ತೋರಿ ಚೀಲ ತೋರಿ, ಬರ್ರಿ. ಇಲ್ಲಿ ಏನೇನ ತಂದಿರಲ್ಲ ಹಣ್ಣನ, ತೋರಿ. ಹೆದಡ್ರಿ, ಬರ ಬಡ ನಡಿ.
ಎಷ್ಟೊತ್ತಲ್ಲಿ ಬಾಚ್ಕೊಳೋದು? ನೀರ್ ತರಕ್ ಹೋಗಿದ್ನಲ್ಲ ನೋಡಿದೆ ನಾನು. ಅವ್ನು ನೋಡಿ ತಗೊಂಬಂದು ಒಣಗಿಸ್ತಿಯಲ್ಲ ಬೇಕಾರ ನನಗೆ ಏನ್ ತೊಗೊಂಡೋದ್ರು ಬಿಡ ಒಣಗಿಸ್ತಾಳ ಅಂತೇಳಿ ಅವಳನ್ನ ಕರ್ಕೊಂಬರೋದಂತ ನಾನು ಮಾಡೀನಿ. ಏನ್ ಮಾಡ್ತೀನಿ ನಡಿ ತೊಗೊಂತೀನಿ ನಡಿ ಬಿಡ. ಮತ್ತೆ ನೀ ಬರ್ತೀಯಲ್ಲ ಹೇಳ್ಕೊತೀನಿ. ಒಂದ್ಸಲ ಮೂಡೋರಂಗಿಲ್ಲಲ್ಲ ನಂಗೆ ತಲೆನು ಬೆನ್ನು ಕೈನು ಬಂದೈತೆ ಅಂತೇಳಿ. ಚಿಕ್ಕೊಂಡು ನಂಗೆ ಇಷ್ಟ ಅಲ್ಲ, ಹಂಗಾಗಿ ಹುಡುಗರು ಚಿಕ್ಕನ್ ಹಿಡ್ಕೊಂಬಂದು ಒಂದಿದ್ದೀನಿ. ಅದಲ್ಲೇ ತುದಿಗೆ ಹಿಂಗೆ ನೋಡ್ಕೊಂಡು ಬರ್ತೀನಿ. ನಾನೇನು ಚುಡಿ ಮೇಲೆ ಇದ್ದೀನಿ, ನೆಟಿ ಮೇಲೆ ಇದ್ರಷ್ಟೇ ಎದಕ್ಕೆ ಬರೋಕ್ಕೂ ಅಲ್ಲಿ ಅಂತೀನಿ. ಚುಡಿ ಇದ್ರೆ ಜೈ ಅಂದ್ಬಿಡ್ತೀನಿ ನಾನು. ಬರ್ರಿ ಮಾತಾಡ್ಬೇಡ್ರಿ, ಟೈಮ್ ಆಗತ್ತೆ. ಇಲ್ಲಪ್ಪ ಅವಾಗ ಹೋಗಿದ್ದೆ, ಈ ಮನೆ ಕಟ್ಟೋವಾಗ ಅಡ್ಡಾಡಿ 2-3 ವರ್ಷದಿಂದ. ಈಗ ಹೋಗಲ್ಲ ನೈಟಿ ಮೇಲೆ ಎಲ್ಲೂ. ಅವ್ರ ಆದ್ರೆ ಇಂಥ ಕೆಲಸನ ಇಲ್ಲ. ಕೊರಿಯರ್ಗೆ ಹೋಗು, ಪೋಸ್ಟಿಗೆ ಹೋಗು, ಸಂತಿ ತಂಬ, ಕಿರಾಣಿ ತಂಬ. ಪಗಾರ ಇಲ್ರಿ, ಫ್ರೀ ವರ್ಕ್ ಫ್ರಮ್ ಹೋಮ್, ಫ್ರೀ ಜಾಬ್, ನೋ ಸ್ಯಾಲ್ರಿ. ಇರ್ಲಿ ಸ್ವಲ್ಪ ದಿನ ಬೇಸರ ಕಳ್ಕೊರಿ, ಮತ್ತೆ ನೋಡಂತಾರೆ ಮುಂದೆ ಯೋಚನೆ. ಓಹಪ್ಪ ಪಪ್ಪಗೆ ಎಷ್ಟು ಸಲ ಹೇಳಿದ್ರು ಅರ್ಥನೇ ಆಗೋದಿಲ್ಲ. ನೀರು ಸಣ್ಣ ಇಡಬೇಡ್ರಿ, ಕರೆಕ್ಟಾಗಿ ಬಂದ್ ಮಾಡ್ರಿ ಅಂದ್ರೆ ಬಂದ್ ಮಾಡಲ್ಲ ಅವ್ರು. ಹಾಂ ಭಾಳ ಸರಿ ಮಾಡ್ತೀರಿ ನೀವು. ಎದ್ದು ಹೋಗಿ ನಾನು ಬಂದ್ ಮಾಡಿರ್ತೀನಿ. ಹಾಕೋತಿ ಸಾಲ ಬಿಸಿಲು ನೋಡ್ರಿ ಅಪ್ಪ. ನಾನು ಈ ಸಂಜೆ ಅನ್ನತ್ಲೆ 3 ಅಥವಾ 4 ಅನ್ನತ್ಲೆ ಏನೋ ಮಳೆಗಾಲ ಚಲವಾಕೈತಿ. ಇಲ್ಲಿ ನೋಡ್ರಿ ಕಾಲು ಇಲ್ಲಿಂದ ಇಷ್ಟು ಚಪ್ಪಲ್ ಹಾಕೊಂಡಾಗ ಸತ್ಯ ಚಪ್ಪಲ್ ಸುಡ್ತಿರ್ತಾವೆ, ಅಷ್ಟು ಬಿಸಿಲು. ಮನಪುಟ ನಂದು ಸ್ಕಾರ್ಫ್ ತಂದು ಕೊಡಕಂದ. ಅಲ್ಲಿ ನಂದು ಶೆಲ್ಫ್ನ ಐತೆ, ಬಟ್ಟೆ ಶೆಲ್ಫ್ನ. ಸಂತಿಗೆ ರೊಕ್ಕ ನೋಡ್ರಿ, ಅಲ್ಲಿ ಚೇಂಜ್ ಎಷ್ಟು. ಗೌಡ್ರ ಮುತ್ತಾರ ಅವರು ಅಲ್ಲಿ ಆಗಿರ್ತಾರಲ್ಲ ಸಂತಿಗೆ, ಚಿಲ್ಲರದ ಅಡ್ವಾನ್ಸ್ 200 ರೂಪಾಯಿ ಹತ್ತತ್ರ ಹೋಗ್ತಾರೆ. ನಾನು ಎನ್ಸ್ಕೊಡೀನಿ, 560 ರೂಪಾಯಿ ಐತಿ. ಯಪ್ಪ ಅಷ್ಟು ಐತಿ ನೋಡಕ್ಕ. 500 ರೂಪಾಯಿ ಐತೆ ಅನ್ನೋದು ಎಲ್ಲ 20 ಐತಿ. ಎಷ್ಟು ಉಳಿಸ್ಕೊಂಬರೋದು, ಎಷ್ಟು ಬೇಕಾಗೈತೆ ಅಂದ್ರೆ ಚಿಲ್ಲರದ ಅಡ್ಡಾಡ್ಸಂಗಿಲ್ಲ. ಎಲ್ಲ ಹುಡುಗಿತಾರೆ, ಬೇಗ ಕೆಲಸ ಮುಗಿತಾವೆ. ಬೆವ್ರು ಬಂತಿಲ್ಲ, 10 ಆತು ಇನ್ನು, ಮತ್ತೆ 12 ಇಲ್ಲ, 1 ಇಲ್ಲ. ಬಂದ್ರಿ ಮಾರ್ಕೆಟ್. ಮೇಡಮ್ ಅವ್ರು ಮಾಡತ್ತಾರೆ, ನಾವು ಬಡ 10 ನಿಮಿಷ ಮಾಡ್ಕೊಂಡು ಹೋಗಿ ಅವ್ರು ನೋಡ್ಬೇಕು ಎಷ್ಟು ಮಿಸ್ ಮಾಡ್ತಾರೋ, ಎಷ್ಟೊತ್ತು ಮಾರ್ಕೆಟ್ ಮಾಡ್ತಾರೋ ಗೊತ್ತಿಲ್ಲ. ಜಾಸ್ತಿನೇ ಬರ್ತಾವೆ. ನಾನು ಅರ್ಧ ಕೆ ಜಿ ಸಣ್ಣಕ್ಕೆ ಹಾಕ್ತೀನಿ, 1/4 ಕೆಜಿಯಲ್ಲಿ ಬರ್ತಾವೆ. ಅರ್ಧ ಕೆ ಜಿ ಹಚ್ಚಿ ನೋಡಲ್ಲಿ. ಮೇಡಮ್ ಅವ್ರ ಅಲ್ಲೇ 15 ನಿಮಿಷ ಆಯ್ತು. ಕುದಿಸಿ ಆರಿಸಿ ಸೋಸಿ ನಾವು ಅಷ್ಟೇ ಮತ್ತೆ ಮನೆಗೆ ಇರ್ತೀವಿ. ನಾವು ಇದ್ರೆ ಮಾಡಿ ಬಿಸಿಲಾಗತ್ತಂತ. ಸೈಕಲ್ ತೊಗೊಂಬಂದಾರ ಪಾಪು ಮಾರ್ಕೆಟಿಗೆ. ಅವ್ರಿಗೆ ಮಾರ್ಕೆಟ್ ಗೊತ್ತಾಗಲಿ ಅಂತೇಳಿ. ನೀವು ಅಂತಾರೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಹೋಗಿರಲ್ಲ, ಮಾರ್ಕೆಟ್ ಬಗ್ಗೆ ಗೊತ್ತಾರಂಗಿಲ್ಲಲ್ಲ. ಬ್ಯಾ ತೋಲ್ ಎಷ್ಟು ಅದಕ್ಕೆ ಮಾಡಿದ್ವಿ. ನಂಗೆ ದುಬಾರಿ ಮೆಣಸಿನ ಹೆಂಗಂತ 20 ರೂಪಾಯಿ ಅಟ್ಟ ಹಾಕಿರ ನಮ್ಗೆ. ನಮ್ಮ ಮೇಡಮ್ ಅವ್ರ ಕೆಲಸ ಅದು ಮಾರ್ಕೆಟಿಗೆ ನಮಗೆ ಅಲ್ರಿ, ಅರ್ಧ ತಾಸು ಆಯ್ತು.
ಪುಂಡಿ ಸೊಪ್ಪು ಎಷ್ಟು? 2 ತಗೋ 2 ಸಾಕು. ಚೇಂಜ್ ಆರಿಸ್ಬೇಕು ಕುಂದ್ರೆ ನಾನು ಬೆಳ್ದಾನ 2 ಸಂತೆ ಮಾಡಿ ದಡ್ದಾರ ಸುಸ್ತಾಗ್ಯಾರ್ರಿ. ಕಬ್ಬಿನಲ್ಲಿ ಗುಡಿ ಆಗತ್ತಾರೆ. ಹಾಂ ಕುಡಿ ಬರ್ರಿ, ನಮ್ಮ ಮನೆಯವ್ರು ಕಬ್ಬಿನಲ್ಲಿ ಕೊಡ್ಸಾಕತ್ತ ಕುಡಿ ಬರ್ರಿ. ಐಸ್ಲೇಸ್ 2 ಹಾಲು ಕುಡ್ದ್ರಿ. ಹೋಗೋಣ ಮನೆ ಕಡೆ ಮುಗಿತಾ ಸಂತೆ ಇನ್ನೈತೆ ಇನ್ನೇನೈತಿ ಮತ್ತು ಕಾಳು ಕಡೆ ಅಂದಲ್ಲ ತರ್ತೀನಿ ನಾವು ನಡಿ ಹೋಗೋಣ. ಎಲ್ಲಿ ಟೈಮ್ ಮಾತಾಡಿ ಆಚೆ ಕಡೆ ಮುಗಿಗೆ ಹೋಗ್ಬೇಕು. ಬಜ್ಜಿ ಬೇಕಂದ್ರೆ ಮತ್ತು ನೆಗಡಿ ಆಯ್ತಲ್ಲ ಬಜ್ಜಿ ನೋಡಿ ಬಿಡ ಅವ್ರು. ಚಂತನ ಫೋನಾಗ ಮಾಡ್ಕೊಂಡು ತಿಂದ್ರಿ ನೀ ಯಾವಾರು ಮಾಡಿಬಿಟ್ಟ ಭಯ ಆಗತ್ತ ಮುಚ್ಚಲ್ಲಿ ಒಳ್ಳೆ ಕುಡಿ ನೀ ಪದಾರ್ಥಗಳು ಎಷ್ಟು ಚಂದ ಹೇಳ್ತೀವಿ 1 2 ಅವರು ತೋರಿ ಮೇಡಮ್ ಎತ್ತತ್ತಿ ಪಟ ಸೋಂಪು ಅಲ್ಕಂದ ಹವೀಜ್ ಸೋಂಪು ತೊಗೊಂಡನಂತ ತಗೋ. ಹುಣಸಿ ಅಂತ ಹುಣಸಿ ಬೀಜ ತೊಗೊಳತ್ರಿ. ಹುಣಸಿ ಬೀಜ ಹುಣಸಿ ಕಪ್ಪ ಹುಣಸೆ ಹೆಂಗಮ್ಮ ಹೆಂಗೆ ಹುಣಸೆ 110 ರೂಪಾಯಿ ಕಿಲೋ. ಮನೇದು ಗೊತ್ತು ನಿಂಗೆ ಅದು ಹುಂಚ್ಕಪ್ಪ ಏನು ಮಾಡ್ತಾರದು? ಆಟ ಆಡೋದಲ್ಕಂದ ತಿನ್ನೋದು ಆಟ ಆಡ್ತಾರಂತ ತೊಗೊಂಡವ. ಮೊನ್ನೆ ಎಷ್ಟು ಟೈಮ್ ಹೋದಾಗ 9 ಅಲ್ಲ 9ಕ್ಕೆ 10ಕ್ಕೆ ಹೋಗಿರಿ 10:45 ಮನೆಗೆ ಬಂದೀವಿ. ತಲೆ ಗುಯ್ ಅಂತ ತಿರ್ಗಾಕತ್ತೈತಿ ನೋಡ್ರಿ, ಅಷ್ಟು ಬಿಸಿಲು ಐತಿ. ಒಳಗೆ ಬಂದ್ರೆ ಮನಿನ ಕಾಣೋಲ್ದು, ಕಣ್ಣು ಕತ್ಲಾದಂಗ ತಲೆ ದಿಮ್ ಅನ್ನತೈತಿ. ಹಂಗೈತಿ ನನಗೆ ಅಲ್ಲಿ ಒಂದು ರೌಂಡ್ ಮಾರ್ಕೆಟ್ ಮಾಡ್ಕೊಂಡು ಬರತ್ಲೇ 2 ಗಂಟೆ ಆಗೈತೆ ಅಂದಂಗೆ ಆ ಥರ ಫೀಲ್ ರೀ ಆ ಬಿಸಿಲಿಗೆ. ಈಗಿನ ಅದು ಫೋನೇ 10 ಆಗೈತಿ, ಅಷ್ಟು ಬಿಸಿಲು ಐತಿ. ಹಂಗೇನಿಲ್ಲ ನಾವು ಫಾಸ್ಟ್ ಅದೀವಿ. ಖರೇನ ಆದ್ರೂ ಬಿಸಿಲು ಗಾಳಿ ಒಂದು ಹತ್ತಲ್ಲ, ಬಿಸಿಲು ಹತ್ತತ್ತ ಅಲ್ಲಿ. ನಾನು ಮಾಡೀನಿ ಯಜಮಾನ್ರೆ, ಹತ್ತಿ ಬಿಡ್ಸಿನ್ರಿ ಇಂಥ ಬಿಸಿಲಾಗ ನಾನು. ನೀವು ನೋಡಿಲ್ಲ ಅದು ಇದೇ ದೇಹನ ಅದನ್ನೆಲ್ಲ ತಡ್ಕೋತೈತಿ, ತಡ್ಕೊಂಡಿಲ್ಲ ಅಷ್ಟೇ. ಹೌದೌದು ಕರೆ. ಬರೀ ಸಂತೆ ಏನೇನು ಮಾಡೀನಿ. ಎಷ್ಟು ರೂಪಾಯಿ ಉಳಿತು? 2 ಸರಿ 500 ರೂಪಾಯಿದಾಗ. ನನ್ನ ಕಡೆ 10 ರೂಪಾಯಿ ಐತಲ್ಲಿ ಹಾಕಿ, ನಾನು ಹುಂಡ್ಯಾಗ ಹಾಕೀನಿ 10 ರೂಪಾಯಿ. ಹೆಣಸ್ರಿ ಫಸ್ಟ್, ಅಷ್ಟಕ್ಕೆ ಅದೇನು ಹೋಗಿರ್ತೈತೆ 8 ರೊಕ್ಕ. ನೋಡ್ರಿ ಇಷ್ಟು ಶಾಣೆ ಎಂತಿದಾಳ, ಭಾಳ ಖರ್ಚು ಮಾಡ್ಸಲ್ರಿ ನಾ. 230 ಹಾಂ 250 ರೂಪಾಯಿ 270 ರೂಪಾಯಿ 50 600 ರೂಪಾಯಿ ಇತ್ತು. ಅದು 600 ಐತಲ್ಲ, 500 ರೂಪಾಯಿ 20 ಇದ್ವೆ, ಅದು 600 ರೂಪಾಯಿ ಇತ್ತು. 600 ಒಳಗೆ 200 ಮೈನಸ್ 230 ಉಳಿದೈತಿ. 370 ರೂಪಾಯಿ ಸಂತಿ ಮಾಡಿ. 370 ರೂಪಾಯಿ ತಿಂತೀರಿ. ಕೆಲಸ ಇದು ಮಾಡತ್ತೀವಿ, ಜುಗ್ಗುತನ ಮಾಡತ್ತೀನಿ ರೀ. ನಮ್ಮ ಜಾಯಮಂದಾಗ ನಾ ಸತ್ರ ಜುಗ್ಗುತನ ಮಾಡೋದು ಬರಲ್ರಿ ನನಗೆ. ಇನ್ನೊಂದು ದಿಲ್ದಾರ್ ಮಾಡ್ತೀನಿ, ಇನ್ನೂ 5-10 ರೂಪಾಯಿ ಹೆಚ್ಚಿಗೆ ಕೊಟ್ಟು ಬರ್ತೀನಿ ಅವ್ರಿಗೆ, ಯಾರಿಗಾರ. ರೈತನ ನೋಡ್ದೆ ಬೇಜಾರಾಗುತ್ತೆ. ಅವ್ರು ಪಡ ಕಷ್ಟ ನೋಡಿ ಅಂಥ ಬಿಸ್ಲಾಗ ಕುಂತಿರ್ತಾರೆ ಹಚ್ಕೊಂಡು. ಅಂಥದ್ರಾಗ ಈ ಇದ್ದರಂತೂ ನೋಡ್ಬೇಕು 5-5 ರೂಪಾಯಿ
ಬಿಡೋದಿಲ್ಲ. ನೋಡಿ ಆ ಪ್ಯಾರಿಂದ ಒಬ್ಬ ಅಂಕಲ್ ಹಾಂ ವ್ಯಾಪಾರಿ ಮಾಡಿದ್ರು ಅಷ್ಟು ಇದ್ದವ್ರು ಇರ್ತಾರೆ, ರೈತರ ಹತ್ರ ಅಷ್ಟೇ ಕಂಜೂಸ್ತನ ಮಾಡೋದು. ಬೇಕಾದ್ರೆ ಸುಮ್ಮನೆ ಹೋಗಿ ಕೊಟ್ಟು ತಿಂದು ತೊಗೊಂಡು ಬರ್ತಾರೆ. ಹೊಟ್ಟೆ ತಿನ್ನೋ ಆಹಾರ ಅಂದಾಗ ಹಂಗೆ ಮಾಡ್ತಾರೆ. ಹಂಗಾಗಿ ನಾವು ಬೇರೆ ಕಡೆ ಏನೋ ಬಿಟ್ಟು ಬರ್ತೀನಿ ರೀ, ಇಂಥಲ್ಲಿ ಮಾತ್ರ ಇದು ಕೊಟ್ಟು ಬರ್ತೀನಿ ಏನು. ಈಗ ಏನಂತಂದೀನಿ ತೋರಿಸ್ತೀನಿ, ಹಿಡ್ಕೊರಿ ಇಲ್ಲ ಎಷ್ಟು ಮಾಡ್ರಿ ನೋಡ್ರಿ ಲೆಕ್ಕ. ಪುಂಡಿ ಸೊಪ್ಪು 2 ತಂದಿನ್ರಿ. ಫೇವ್ರೇಟ್ ರೀ, ಎಷ್ಟು ಮಾಡ್ರಿ ತಂದಾರ ಇವನ್ನ. 10 ರೂಪಾಯಿ ಕೊಟ್ಟು ಅವ್ರಿಗೇನೋ ತಿನ್ನಂಗಾಗೈತೆ ಅಂತ್ರಿ. ಏನಿರ್ಬೋದು ಹೇಳ್ರಿ ತೋರಿಸಿವಿ ಅಲ್ಲಿ ನೀವು. ಹುಣ್ಸಿ ಬಕ್ಕ ಅಂತೀವಿ ನಾವು, ಹುಣ್ಸಿ ಕಪ್ಪ ಹುಣ್ಸಿ ಬಕ್ಕ ಅಂತೀವಿ ನಮ್ಮ ಆಡ್ ಭಾಷೆ ಒಳಗೆ. ಹುಣ್ಸಿ ಬೀಜ ರೀ ನಿಮಗೆಲ್ಲ ಹೇಳ್ಬೇಕಂದ್ರೆ. ಹುಣ್ಸಿ ಬೀಜ ಇದ್ರಲ್ಲೇ ತಗೊಂಡು ಆಟ ಆಡ್ತಾರ ಒಬ್ರು. ಆಟ ಆಡಕಂತ ಪಪ್ಪ ಇವನ್ನ ಹುರಿದು ನೆನೆ ಇಟ್ಟು ಉಪ್ಪು ಹಾಕಿ ನೆನೆಸಿ ತಿಂತೀವಿ. ಇವನ್ನ ನಾವು ಸಣ್ಣ ತಿಂತೀವಿ, ಭಾರಿ ಹಾಕವು. ಅದಕ್ಕೆ 10 ರೂಪಾಯಿ ತೊಗೊಂಬಂದಾರೆ. ನಾ ಯಾಕೆ ತೊಗೊಂಡ್ರೆ 10 ರೂಪಾಯಿ ಒಂದು 10 ಇರಂಗಿಲ್ಲ ಅಲ್ಲ ತೊಗೊಂಬರ್ತಾರ. ಹಾಸ್ಟೆಲ್ ಹೋಗೋದು ಚಾ ತಿನ್ಕೊಂತ ಅದಕ್ಕೆ 10 ರೂಪಾಯಿ ಅಷ್ಟ ಕೊಟ್ರಲ್ಲ ಅವರು. ಹುರಿಯೋದು ಅಷ್ಟ ಹುರಿದು ಟೈಮ್ ಪಾಸ್ ಅಷ್ಟು ಮಜಾ ಆಗೋ. ಟೈಮ್ ಪಾಸ್ ನೆನೆಸಿ ತಿನ್ಬೇಕಿನ್ನ ಭಾರಿ. ನೆನೆಸಿ ಉಪ್ಪು ಹಾಕಿ ನೆನೆಕಿಟ್ಟು ರಾತ್ರಿ ನೆನೆಕಿಟ್ಟು ಬೆಳಿತೀವಿ. ಈ ಒಲೆ ಹಚ್ತಲ್ಲ ಹಂಗ ನೋಡಿ ಏನೇನು ಮಾಡ್ತೀವಿ, ಬರೀ ಹುರಿಯೋದು ಮಾಡಿ ಏನೇನು ಹುರಿತೀವಿ. ಅವ್ರಿ ನೆಕ್ಸ್ಟ್ ನನ್ನ ಫೇವ್ರೇಟ್ ನುಗ್ಗಿಕಾಯಿ. ಎಷ್ಟು ಫ್ರೆಶ್ ಅದಾವ್ರಿ, ತಾಜಾ ಅದಾವ. ಪರೋಟ ಮಾಡಪ್ಪ. ಪರೋಟ ಡೌಟು, ಸಂಡೆ ಸಾರು ಮಾಡ್ತೀನಿ ಸುಮ್ಮನೆ ತಿನ್ಕೊತೇವೆ. ಪರೋಟ ಗಿರೋಟ ಎಲ್ಲ ಕೆಲಸ ಅವು. ಇವು 10 ರೂಪಾಯಿ ರೀ. ಜವಾರಿ ಅಲಸಂದಿ ಕಾಳಿದು ವಡ ಮಾಡಕ, ಒಮ್ಮೆ ಯಾವಾಗ ಸಾರು ಮಾಡಕ. ದಿನ ಬ್ಯಾಳಿ ಸಾರು ಬ್ಯಾಸರ ಅಂತಲ್ರಿ, ಹಂಗಾಗಿ ತೊಗೊಂಡೆ. ಹುಳ್ಳಿಕಾಳು ತೊಗೊಂಡೀನಿ 10 kg ಹುಳ್ಳಿಕಾಳು. ಇದೇನು ಜೀರಿಗೆ ಸಾಸಿವೆ ರೀ 20 ರೂಪಾಯಿ. ಮತ್ತು ನನ್ನ ಮನು ನೆನ್ಪು ಮಾಡ್ತು, ಒಂದು ಕಡ್ಡಿ ಪಟ್ನ ಹಾಕಿದ್ದು ಧೂಪ ತರೋದು ಮಾಡ್ತೀವಿ ಅಷ್ಟೇ. ಸೌತೆಕಾಯಿ ಭಾಳ ಹಾಕ್ಯಾರ ಅವ್ರು ಬಂದೇ ಇಲ್ಲ. ಸೌತೆಕಾಯಿ ಒಂದು 4 ಬಂದಪ್ಪ KG ಫ್ರೆಶ್, ಎಲ್ಲ ತಾಜಾ ಇತ್ತಂತೇಳಿ ಎಲ್ಲನೂ ಇಷ್ಟಿಷ್ಟು ತೊಗೊಂಡಿನಿ. ಆಮೇಲೆ ಹೀರೆಕಾಯಿ 1 kg ರೀ. ಹೀರೆಕಾಯಿ ಪಲ್ಯ ಮಾಡಕ್ಕಾರ ಬರ್ತದೆ, ಚಟ್ನಿ ಅಂತ ಬರ್ತದೆ. ಮೊದಲ ಫ್ರೆಶ್ ಅದಪ್ಪ, ಮತ್ತೆ ಕಡಿಸ್ಬೇಡ ಅವನ್ನ. ಹ್ಞೂನಪ್ಪ, ಇವತ್ತು ಮಾಡಿ ಇಟ್ಕೊಂಡ್ಬಿಡೋದಪ್ಪ ಒಟ್ಟಿಗೆ ಫ್ರೆಶ್ ಅಂತೇಳಿ. ಸುಂದರ ಇವತ್ತು ರೊಟ್ಟಿ ಜೊತೆಗೆ ಇದು ಮಾಡಿ ಪಲ್ಯ. ಇವ್ರಿ ಪ್ಯಾರ್ಲೆ ಹಣ್ಣು 50 ರೂಪಾಯಿಗೆ 5 ಹಣ್ಣು. ಅಂದರೆ 10 ರೂಪಾಯಿಗೆ ಒಂದು ಹಣ್ಣು ಅದಿಲ್ಲ. 10 ರೂಪಾಯಿಗೆ ಒಂದು ಹಣ್ಣು ಆಗುತ್ತಿಲ್ಲ. 10 ರೂಪಾಯಿಗೆ ಒಂದು ಹಣ್ಣು ಬಿಟ್ಟಂಗೆ ಆಗ್ತದೆ. ನೆಕ್ಸ್ಟು 20 ರೂಪಾಯಿ KG ಇದ್ರು ಟೊಮೆಟೊ ಹಣ್ಣದು. KG ತೊಗೊಂಡಿದ್ರೆ ನಮ್ಮ ಯಜಮಾನ್ರು ಬೇಡ ಮನೆ ಮಂಜಾರು ಸಂದಿದ್ದಾರೆ ಅಂದರು. ಅದು ನಂಗೆ ಎಲ್ಲ ತರಕಾರಿ ತೊಗೊಂಡು ಟೊಮೆಟೊ ತೊಗೊಂಡಿದ್ರೆ ಅದು ಪೂರ್ತಿ ಅನ್ಸೋದೇ ಇಲ್ಲ. ಮತ್ತೆ ಒಂದು ಅರ್ಧ KG ತೊಗೊಂಬಂದ್ರೆ 10 ರೂಪಾಯಿ ಅಷ್ಟೇ ಕೊಟ್ಟು. ಟೊಮೆಟೊ ಎಲ್ಲ ಕಡೆ ಕಡಿಮೆ ಇದೆ ರೇಟ್. 10 ರೂಪಾಯಿ ತೊಗೊಂಡೆ. ಆಮೇಲೆ 1 kg ಮೆಣಸಿನ್ಕಾಯಿ 20 ರೂಪಾಯಿ. ಹಸಿಮೆಣಸಿನ್ಕಾಯಿ ಎಷ್ಟು ಚಂದ ಸಪ್ರೇಟ್ ಬಿದ್ದವು. ತಾವು ಮಿಕ್ಸ್ ಆಗಿಲ್ಲ ನೋಡ್ರಿ, ಎಷ್ಟು ಚಂದ ಬಿದ್ದವು. ಹೊರಂಗೆ ಹಾಕಿರ್ತಾರೆ ಇರಲ್ಲ, ನಾವು ಹಂಗೆ ಇಟ್ಕೊಂಡ್ಬಂದಿರ್ತೀವಿ ನೀಟಾಗಿ. ಏನು ಮಿಕ್ಸ್ ಆಗ್ತಾರೆ ಅಂತ. ಸ್ನೇಹಿತರೆ ನೋಡ್ರಿ, ಎಲ್ಲಾನು ತೆಗೆದೆ. ಈಗ ಬಡ ತರಕಾರಿ ಸ್ಟ್ಯಾಂಡಿಗೆ ಇಷ್ಟು ಜೋಡಿಸ್ಕೋಬೇಕು. ಪುಂಡಿ ಸೊಪ್ಪು, ಟೊಮೆಟೊ, ಸೌತೆಕಾಯಿ, ಹೀರೆಕಾಯಿ, ಪ್ಯಾರ್ಲೆ ಹಣ್ಣು, ಮೆಣಸಿನ್ಕಾಯಿ, ನುಗ್ಗಿಕಾಯಿ, ಹುಣಸಿ ಕಪ್ಪ ಇವನ್ನ ಹುರಿದು ನೆನೆಸ್ಕೊಡ್ತೀನಿ. ಎಷ್ಟು ಗಂಟೆಗೆ ಮಕ್ಕಳು ತೊಗೊಂಡು ತಿಂದಿಲ್ಲ ಅವ್ರಿಗೆ. ಇಷ್ಟು ದೊಡ್ಡರಾದ ಒಮ್ಮೆ ಗೊತ್ತಿಲ್ಲ, ತೋರಿಸ್ತೀನಿ ಅಂತೇಳಿ. ಚೌಳಿಕಾಯಿ ಅರ್ಧ KG ತಂದೀವಿ. ಇವು ಸಾಂಬಾರಿಗೆ ಉಳ್ಳಾಗಡ್ಡಿ ಬೇಕ್ರಿ, ಚಲೋ ಇವು. ಹಂಗಾಗಿ ಇವನೊಂದು 10 ರೂಪಾಯಿ ತೊಗೊಂಡ್ವಿ. ಚಂದ ಅದ ರೀ. ನಂಗೆ ಇಂಥ ಉಪ್ಪಿಟ್ಟು ಆಣೆ ಒಂದಲ್ಲ ಇಷ್ಟ ಉಳ್ಳಾಗಡ್ಡಿ. ನಂಗೆ ಮೇನಾಗಿ ಯಾರಿಗೆ ಉಳ್ಳಾಗಡ್ಡಿ ಜಾಸ್ತಿ ಹಾಕೋದಿಲ್ಲ, ಉಳ್ಳಾಗಡ್ಡಿ ಇಷ್ಟನೂ ಪಡೋದಿಲ್ಲ ನಾನು. ಆದರೆ ಇವು ನೋಡೋಕೆ ನಾನು ಮುದ್ದಿರ್ತಾವಲ್ರಿ, ಇವು ಇಷ್ಟ ಹಾಕೋದು ಮನೆಯಾಗ. ಇವ್ರು ಹೆಚ್ಚಕ್ಕೂ ಖುಷಿ ನಾನಲ್ಲ, ಯಾಕಂದ್ರೆ ನಾವು ಫ್ರೆಂಡ್ ಹಾಕಾರಲ್ರಿ. ಈ ಥರ ಒಂದು ಹೆಚ್ಚಿಬಿಟ್ರೆ ಒಂದು ಅಡಿಗೆ ಇವ್ನ ಬಿಟ್ಟಿದ್ನಂತ ಇವ್ರ ಅಡಿಗೆ ಒಳಗೆ ಬರೀ ಉಳ್ಳಾಗಡ್ಡಿ ಇರ್ತದೆ ಜಾಸ್ತಿ. ಎಲ್ಲರಿಗೂ ಉಳ್ಳಾಗಡ್ಡಿ ಹಾಕ್ತಾರೆ. ಯಾರು ಉಳ್ಳಾಗಡ್ಡಿ ಜಾಸ್ತಿ ಇಷ್ಟಪಡಲ್ಲ ಕಮೆಂಟ್ ಮಾಡ್ರಿ ನನಗೆ ಯಾರು. ನಂಗೆ ಅಡುಗೆ ಒಳಗೆ ಉಳ್ಳಾಗಡ್ಡಿ ಆರೋಗ್ಯ ಒಳ್ಳೆ ತಂಪಾಗುತ್ತೆ. ಉಳ್ಳಾಗಡ್ಡಿ ಬೆಟ್ರ್. ಆದ್ರೆ ಅದು ರಾಕ್ಷಸ ಗುಣ ಇರ್ತದೆ. ಅದರಲ್ಲಿ ಸಾತ್ವಿಕ ಆಹಾರ ಆಗಲ್ಲ ಉಳ್ಳಾಗಡ್ಡಿ. ಹಂಗೆ ಅಷ್ಟು ಕಷ್ಟ ರೀ. ನಾನು ತೋರ್ಸೋಕೆ ನಂಗೆ ಇಷ್ಟ ಆಗಲ್ಲ ಜಾಸ್ತಿ. ತೆಂಗಿನಕಾಯಿ ಇವು ಬೇಕು ರೀ, ಅದಕ್ಕೆ ಕೆಲಸ ಇದ್ದಾವೆ. ಅದಕ್ಕೆ ತೊಗೊಂಡು ನಾವು ಸರ್ಪ್ರೈಸ್ ಸಂತೆಗೆ ತರೋದಿಲ್ಲ. ಇವನ್ನ
ಯಾಕಂದ್ರೆ ಒಣ ಕೊಬ್ಬರಿನೇ ಜಾಸ್ತಿ ಉಪಯೋಗಿಸೋದು ನಾವು. ಈ ಹಸಿ ತೆಂಗಿನಕಾಯಿ ತರೋದಿಲ್ಲ ಜಾಸ್ತಿ ನಾವು. ಅನಿವಾರ್ಯ ಅಮಾಸೆ ಇದ್ದಾಗ ಹೊಡೆದಿರ್ತೀವಲ್ರಿ ಅವತ್ತಷ್ಟೇ ಚಟ್ನಿ ಅಂತ ಮಾಡ್ಕೊಂಡಿರ್ತೀನಿ. ಅದು ಊಟಕ್ಕಾಲೆ ತಿನ್ನೋಕಾಲೆ ಅಂತ ತರೋದಿಲ್ಲ ನಾವು ತೆಂಗಿನಕಾಯಿನ. ನೆಕ್ಸ್ಟು ಇವು 2 ಕಾಳುಗಳು ತಂದೆ. ಉಳಿದೆಲ್ಲ ಇದ್ರಿ ಕಿರಾಣಿ ಮನ್ಯಾಗ, ಹಂಗಾಗಿ ಅಲ್ಲಿ ಏನು ಜಾಸ್ತಿ ತೊಗೊಳಿಲ್ಲ. ಅದು ತೊಗೊಂಡಿದ್ರೆ ಇನ್ನೊಂದು 2 ಥರ ತರಕಾರಿ ತೊಗೋಬೇಕಿತ್ತು. ಇವ್ರು ಬೈತಾರೆ ಸುಮ್ಮನೆ ಹಾಳು ಮಾಡ್ತೀನಿ ಇದು ಅಂತ. ಸಾಕ್ರಿ ಈಗ 2 ದಿನಕ್ಕೆ ಆರಾಮಾಗತ್ತೆ. ಒಂದು ದಿವಸ ಪುಂಡಿ ಪಲ್ಯ ಆದ್ರೆ ಒಂದು ದಿವಸ ಚೌಳಿಕಾಯಿ. 2 ದಿವಸ ಸಂಬಂಧ ಎಲ್ಲರೂ ವಾರಕ್ಕೆ ಒಂದ್ಸಲ ಮಾಡ್ತಾರ. 2 ದಿವಸ ಸಂಬಂಧ ಇಷ್ಟೊತ್ತನ 1 ತಾಸು ವೇಸ್ಟ್ ಮಾಡಿದ್ರೆ 2 ದಿನ ಆಗುತ್ತೇನ್ರಿ. ನಾನೇ ತರಕಾರಿ ಹೇಳಿದ್ದೆ. ಮಿಕ್ಕಿದ ದಿವಸ ಒಂದು ದಿವಸ ಹೀರೆಕಾಯಿ ಚಟ್ನಿ, ಚಪಾತಿ ಪಲ್ಯ ಏನೋ ಮಾಡ್ಬೋದು. ಚಟ್ನಿ ಜೊತೆ ಚಪಾತಿ 3 ದಿನ ಆತಾ. ಒಂದಿನ ಒಂದು ನಮ್ಮ ಮನೆ ಮಾಡಿ ಹೆಣ್ಮಕ್ಳು ಗಟ್ಟಿ ಇಲ್ರಿ. ಒಂದ್ ದಿವಸ 3 ತರ ಪಲ್ಯ ಅಡಿಗೆ ಮಾಡಿ ರೊಟ್ಟಿ ಮಾಡಿ ಹಾಕ್ತಾರೆ. ಕೇಳ್ರಿ ನಾ ಇಷ್ಟು ಒಂದು ವಾರದ ಹೇಳಕ್ರಿ ಕೇಳಿ. ಈಗ ಒಂದಿನ ಪುಂಡಿ ಪಲ್ಯ, 2ನೇ ದಿನ ಚೌಳಿಕಾಯಿ, 3 ಹೀರೆಕಾಯಿ, 4ನೇ ದಿವಸ ರೊಟ್ಟಿ, ಇದು ನುಗ್ಗಿಕಾಯಿ ಸಾರು, 4 ದಿನ ಆಯ್ತು. 5ನೇ ದಿನ ಟೊಮೆಟಿ ಜಾಸ್ತಿ. ಮನಂತ ಕಂಟಿನ್ಯೂ 3 ಸಾರು ಹಿಡ್ದಾಳ ಅಲ್ಲೇ ಮಮ್ಮಿ ಹಿಂಡ ಬಿಟ್ಟು ಕಂಟಿನ್ಯೂ 3 ಸಾರು. ತೊಗರಿ ಬೇಳೆ, ಅಲಸಂದಿ ಬೇಳೆ, ಹೆಸರು ಬೇಳೆ. ಹೌದು, ಒಂದ್ ದಿವಸ ಇದ್ರಿ ಆತರ ಒಂದ್ ವಾರದ್ದು. ಇದು 5ನೇ ದಿನ, ಇದು 6ನೇ ದಿನ. ಜೈ ಒಂದ್ ದಿವಸ ಇದು ಹೊಡೆದಿರ್ತೀವ್ರಿ. ಇದ್ರದ್ದು ಚಟ್ನಿ ಇಲ್ಲ, ಇದ್ರ ಸಾರು. ಜೈ ನಮ್ಮನೆ ನಾನ್ ವೆಜ್ ಇಲ್ರಿ, ಏನಿಲ್ಲ. ಮೊಟ್ಟೆನೂ ಬಿಟ್ಬಿಟ್ಟಿವಿ. ಇತ್ತಿತ್ತಾಗ ಮೊಟ್ಟೆ ಕಡಿಮೆ ಆಗೈತಿ. ಅವಾಗ ಭಾಳ ತಿಂತಿರ್ತೀರ, ಅದನ್ನ ಬಿಟ್ಟಿವಿ ಈಗ. ಹಾಗಾಗಿ ಈಗ ಏನಿದ್ರು ಇಷ್ಟೇ ತರಕಾರಿ ಸೊಪ್ಪು ಸಡಿ. ಈಗ ನೋಡ್ರಿ ಇವಿಷ್ಟು ಆರ್ಡ್ರ್ ಇದು ಅಷ್ಟು ಹಾಕಿ ಬರೋಕೆ ಹೊಂಟಾರ. ಇವೆಲ್ಲ ವಿಲೇಜ್ ಆರ್ಡ್ರ್ ಇರೋದ್ರಿಂದ ಪೋಸ್ಟ್ ಆಫೀಸಿಗೆ ಹೋಗ್ಬೇಕು ನಾವು. ಡಬಲ್ ಸೀರೆಗಳದ ಇವೆಲ್ಲ. ಆಮೇಲೆ ಇಲ್ಲೊಂದಿಷ್ಟು ಅದಾವ್ರಿ, ಇವೆಲ್ಲ ಇಲ್ಲ ಕೊರಿಯರಿಗೆ ಕಳ್ಸಿದ್ರೆ ಆತಂತ ಸಪ್ರೇಟ್ ಇಟ್ಟಿದ್ದಾವೆ. 4 ಸೀರೆ ಡಬಲ್. ಇವಂತೂ ಪೋಸ್ಟಿಗೆ. ಊಟ ಮಾಡಂದ್ರೆ ಅವು ಅಲ್ಲ ನಮ್ಮ ಮನೆ ತುಂಬ ಹೆಂಗೆ ಚಹಾ ಹಾಕಿ ನೋಡ್ರಿ ಸ್ಕೂಲಿಂದ ಬಂದಿಷ್ಟು ಬಿಚ್ಚಿ. ಕರೆಕ್ಟ್ 4 ಗಂಟೆ ಆಯ್ತು. ಯಾಕಂದ್ರೆ ಇವರು 1:30 2 ಗಂಟೆಗೆ ಬಾಗಲಕೋಟೆಗೆ ಹೋದ್ರು. ಅವ್ನು ಹಾಕಿ ಬರೋಕೆ ಈಗ ಬಂದರು. ಅವ್ರು ಬರಲಿ ಅಂತ ಇವರಿಬ್ಬರೂ ಉಣ್ಲಿಲ್ಲ. ಹಣ್ಣು ತಂದಿದ್ವಲ್ರಿ, ಹಣ್ಣು ತಿನ್ಕೋತಾನೆ ಅಂತಾರೆ ಪ್ಯಾಲಣ್ಣು. ಈಗ ಬರುವ ಡಾಣಿ ತೊಗೊಂಬಂದಾರ. ಅವನಷ್ಟು ಪ್ಲೇಟಿಗೆ ಹಾಕಿ ಮಿಕ್ಸ್ ಮಾಡಿ ಕವರ್ಗೆ ಹಾಕತ್ತಾರೆ. ಮೇಯ್ತೀವಿ ಅವನು. ಪಕ್ಕಿರಪ್ಪ ಸ್ವೀಟ್ಸ್ ಖಾರ ಅಲ್ಲಿರ್ತದೆ. ಹೀರೆಕಾಯಿ ಪಲ್ಯ ಅನ್ನ ಮಾಡ್ರಿ. 4 ಗಂಟೆದಲ್ಲಿ ಈ ಫೋನ್ ಹತ್ರ 10 ನಿಮಿಷ ಬಂದ ಅಲ್ಲಿಂದ ಇವತ್ತು 2 ಊಟ ಮಾಡಿ ಅಲ್ಲೇ ಮುಕ್ಕೊಂಡಿರ್ತಾರೆ. ಮಧ್ಯಾಹ್ನ ಮುಕ್ಕೊಂಡ್ಬಿಟ್ಟು ಅಷ್ಟು ಹಾಕಿ ಪಟ ಬಿಸಿಲಾಯ್ತು ಸ್ವಲ್ಪ. ನಾನು ಕೊಡಿ ಕಳಿಸಿದಲ್ಲಿ ಕಡಿಯಲ್ಲ, ಫುಲ್ ಶಾಮಿಯಾನ ಹಾಕ್ಸಿತ್ತಲ್ಲ. ಅದ ಪಾಪ ಬೆಳಗ್ಗೆ ಮಾರ್ಕೆಟ್ ಹೋದಾಗ ಎಷ್ಟು ಬಿಸಿಲು ಹತ್ತಿದ್ದೀನಿ 10 ಗಂಟೆಗೆ. ಹೌದೌದು ಕರೆ. ಮಧ್ಯಾಹ್ನ 3 ಗಂಟೆಗೆ ಏನು ಬಿಸಿಲಿಲ್ಲ, ಫುಲ್ ತಂಡಿ ಫುಲ್ ಇತ್ತು. ನಗುವುದು ಅಳೋದು ಗೊತ್ತಾಗಲ್ದು. ಉಂಡ್ರಪ್ಪ ಟೈಮ್ ಆಯ್ತು, ಕೆಲಸ ಐತ್ರಿ. ಇನ್ನು ಬಟ್ಟೆ ಹೋಗಿದೆ, ಬಾಂಡೆ ತಿಕ್ಕಿದ್ಯಾ, ಎಷ್ಟು ಕೆಲಸ ಮಾಡಿದೆ. ಇವರಿಬ್ಬರು ಪುಂಡಿ ಪಲ್ಯ ಸೋಸಿ ಕೊಟ್ರಿ, ತೊಳೆದು ಇಟ್ಟೀನಿ ಹಚ್ಚಿ ಮಾಡ್ಬೇಕಂತೇಳಿ. ನೋಡಿ ಪುಂಡಿ ಪಲ್ಯ ಪೂರ್ತಿ ತೊಳೆದಿಟ್ಟೀನಿ. ಒಳ್ಳೆ ಇದಾಗೈತಿ. ನೀರೆಲ್ಲ ಬಸಾಗಿಟ್ಟೀನಿ.